ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ತಬ್ಬಲಿಯು ನೀನಾದೆ ಮಗನೇ ಕಾದಂಬರಿಯನ್ನು ಮುಂದುವರಿಸೋಣ. ಗೌಡ ಅಳ್ತಾ ಇದ್ದ ತನ್ನ ಮೊಮ್ಮಗುವನ್ನು ಪುಣ್ಯಕೋಟಿ ಹಸುವಿನ ಹತ್ರ ತಗೊಂಡು ಹೋಗ್ತಾನೆ. ಆ ಕೆಚ್ಚಲನ್ನು ತನ್ನ ಬಾಯಲ್ಲಿ ಹಿಡ್ಕೊಂಡು ಮಗು ಹಾಲು ಕುಡಿಯುತ್ತೆ. ಪುಣ್ಯಕೋಟಿ ಸುಮ್ಮನೆ ನಿಂತಿರುತ್ತೆ. ಅಷ್ಟರಲ್ಲಿ ಗೌಡತಿ ದೊಡ್ಡಿಗೆ ಬರ್ತಾಳೆ. ಇದನ್ನು ನೋಡ್ತಾಳೆ. ಅವಳಿಗೇನು ಆಶ್ಚರ್ಯ ಆಗೋದಿಲ್ಲ. ಮಕ್ಕಳು ಹಸುವಿನ ಮೊಲೆಯನ್ನು ಕುಡಿಯೋದು ಗೊಲ್ಲತಿಯಾದ ಅವಳಿಗೆ ಸಾಮಾನ್ಯ ಸಂಗತಿಯಾಗಿತ್ತು. ಆದರೆ ಗಂಡನಿಗೆ ಹೊಳೆದ ಈ ಉಪಾಯ ತನಗೆ ಯಾಕೆ ಹೊಳಿಲಿಲ್ಲ ಅಂತ ಅವಳು ಕಸ್ವಿಸಿ ಪಡ್ತಾಳೆ. ಮಗು ಹಾಲು ಕುಡಿದ್ಮೇಲೆ ಅದನ್ನು ಎತ್ತಿ ಅದರ ತಲೆಯನ್ನು ಹಸುವಿನ ಮುಂದಿನ ಕಾಲಿಗೆ ಒಂದ್ಸಲ ಮುಟ್ಟಿಸ್ದ ಗೌಡ ಹಸುಗೆ ಹೇಳ್ತಾನೆ, ಇವತ್ತಿನಿಂದ ನೀನೇ ಇದಕ್ಕೆ ತಾಯಿ ಕಣವ, ಇದು ಅತ್ತಾಗೆಲ್ಲ ನೀನೇ ಎದೆ ಕೊಟ್ಟು ಸಾಕಬೇಕು ಅಂತ. ಅವನು ಮಗುವನ್ನು ಎತ್ಕೊಂಡು ಅಲ್ಲಿಂದ ಹಿಂದಕ್ಕೆ ತಿರುಗಿದಾಗ ಹತ್ತಿರವೇ ಬಂದಿದ್ದ ಹೆಂಡತಿ ಕಣ್ಣಿಗೆ ಬೀಳ್ತಾಳೆ. ಅವನ ತಕ್ಷಣ ಅಂದ್ಬಿಡ್ತಾನೆ, ಮಗ ಒಂದಿಟ್ಟಂದ್ರೆ ಸುಮ್ಮಕ್ಕೆ ಮಾಡಕ್ಕೆ ತಿಳಿಯೋಕ್ಕಿಲ್ಲ, ನೀನು ಯಾವ ಜಾತಿ ಹೆಂಗಸು? ತಾಯವಂಗೆ ಎದೆ ಹಾಲು ಬತ್ತು ಹೋದ್ರೆ ಏನಂತೆ, ಮನೇಲಿ ಇಷ್ಟೊಂದು ಹಸು ಇರೋದು ನಿಂಗೆ ಗೊತ್ತಿರ್ಲಿಲ್ವಾ ಅಂತಾನೆ. ಗೌಡತಿಗೆ ಅವಮಾನ ಆದಂಗೆ ಆಗತ್ತೆ. ತಲೆ ತಗ್ಗಿಸ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಇನ್ನು ಆ ದಿನದಿಂದ ಆ ಮಗು ಪುಣ್ಯಕೋಟಿಯ ಮೊಲೆಯನ್ನೇ ಕುಡಿತಿರುತ್ತೆ. ಪುಣ್ಯಕೋಟಿ ಒಂದು ಸಲ ಕರು ಹಾಕಿದ್ರೆ 2.5 ವರ್ಷ ಕರೆಯುವಂತಹ ಜಾತಿದು. ಮುಂದೆ 1.5 ವರ್ಷ ಮಗು ಅದರ ಮೊಲೆಯನ್ನು ಸುಖವಾಗಿ ಕುಡಿಯುತ್ತೆ. ಎಷ್ಟೋ ಸಲ ದೊಡ್ಡವ್ರು ಯಾರ ಜೊತೆಗೆ ಬೇಡ, 2 ವರ್ಷದ ಮಗು ತಾನೊಂದೇ ಎಲ್ಲ ಹಸುಗಳ ಮಧ್ಯೆನೂ ತನ್ನ ಹಸುವನ್ನು ಗುರುತಿಸ್ಕೊಂಡು ಹೋಗಿ ಅದರ ಮೊಲೆಗೆ ಬಾಯಿ ಹಾಕ್ತಿರುತ್ತೆ. ಹಸು ಮಾತ್ರ ಆಯ್ತಾ ಇರೋದಿಲ್ಲ, ಒದಿತಾನೂ ಇರೋದಿಲ್ಲ. ಹಸುವಿನ ಹೊಟ್ಟೆ ಕೆಳಗಡೆ ಬಗ್ಗಿ ತನಗೆ ತೃಪ್ತಿ ಆಗೋಷ್ಟು ಹಾಲನ್ನು ಚೀಪ್ಕೊಂಡು ಕೆನ್ನೆ ಮೇಲೆ ಸೋರಿದ್ದ ನೊರೆ ಗುರುತಿನ ಜೊತೆಗೆ ಆ ಮಗು ಒಳಗೆ ಬರ್ತಾ ಇತ್ತು. ಹಸು ಪೂರ್ತಿಯಾಗಿ ಹಾಲು ಕೊಡೋದನ್ನು ನಿಲ್ಲಿಸೋ ಹೊತ್ತಿಗೆ ಎದೆ ಹಾಲು ಕುಡಿಯೋ ಮಗುವಿನ ಆಸೆ ಕೂಡ ತೃಪ್ತಿಯಾಗಿತ್ತು. ಇನ್ನು ಈ ಅರುಣಾದ್ರಿಗಿರಿಯ ಮೈ ಮೇಲೂ ಕೂಡ ಅದರ ತಪ್ಪಲಲ್ಲೂ ಕೂಡ ರಸವತ್ತಾದ ಹುಲ್ಲು ಬೆಳೀತಿತ್ತು. ಹಿಂಗಾರು ಮಳೆನಲ್ಲಿ ತಪ್ಪಲಿನಲ್ಲಿ ಸೊಕ್ಕಿ ಬೆಳೆತಿದ್ದಂತಹ ಅಕ್ಕಿ ಬೇರಿನ ಹುಲ್ಲನ್ನು ಹೊಟ್ಟೆ ತುಂಬ ಹಸುಗಳು ಮೇಯ್ತಿದ್ವು. ಒಂದೊಂದು ಪುಟ್ಟ ಗಡಿಗೆಯಷ್ಟು ಹಾಲನ್ನು ಕೊಡ್ತಿದ್ವು. ಆಷಾಢದಿಂದ ಮಾರ್ಗಶಿರ ಬರೋವರೆಗೂ ಆ ಪ್ರಾಂತ್ಯವೆಲ್ಲ ಸದಾ ಹಸಿರುಮಯವಾಗೇ ಇರ್ತಾ ಇತ್ತು. ಹಿಂದೆ ಇದ್ದಂತಹ ದಟ್ಟಾರಣ್ಯ ಈಗ ಇಲ್ದಿದ್ರೂ ಕೂಡ ಮಳೆಗಾಲ ಕಳೆದ ಮೇಲೆ ಕಕ್ಕೆ ಬಿಕ್ಕೆ ಮರಗಳು ಹೂ ತುಂಬಿ ಕಾಯಿ ಹೊಡಿತಾ ಇದ್ವು. ಇನ್ನು ಹೊಸದಾಗಿ ಹುಟ್ಟಿ ಮಟ್ಟವಾಗಿ ಬೆಳೀತಿದ್ದ ಮುತ್ತುಗದ ಗಿಡ ಕೂಡ ಹೊಸದಾಗಿ ಕೆಂಪನೆ ಹೂವನ್ನು ಬಿಡ್ತಾ ಇತ್ತು. ಹಿಂದೆ ದಟ್ಟಣೆ ಕಾಡಿದ್ದಾಗ ಅರುಣಾದ್ರಿಗಿರಿಯ ಗುಹೆಯಲ್ಲಿ ಇರ್ತಿದ್ದ ವ್ಯಾಘ್ರಗಳು ಈಗಿಲ್ಲ. ಕಿರ್ಬ ಚಿರತೆಗಳು ಕೂಡ ಇಲ್ಲ. ಆದರೆ ಗ್ರೀಷ್ಮ ಮತ್ತು ಶರದ್ ಋತುಗಳಲ್ಲಿ ಬೆಟ್ಟಕ್ಕೆ ಎಲ್ಲಾದ್ರೂ ಒಂದು ಕಿರುಬ ಬಂದು ಸೇರ್ಕೋತಾ ಇತ್ತು. ಬೆಟ್ಟದ ತಪ್ಪಲಿಗೆ ಮೇಯಕ್ಕೆ ಹೋಗ್ತಿದ್ದ ಸುತ್ತಲ ಹಳ್ಳಿಗಳ ದನಕರುಗಳ ಮೇಲೆ ಅಥವಾ ಆಡು ಕುರಿಗಳ ಮೇಲೆ ಒಂದೊಂದ್ಸಲ ಎರಗುತ್ತಾ ಇತ್ತು. ಆದರೆ ತಾನಾಗೆ ಅದು ಮನುಷ್ಯರ ಮೇಲೆ ಬೀಳ್ತಾ ಇರಲಿಲ್ಲ. ಇನ್ನು 2-3 ಜನ ಗೊಲ್ರೇನಾದ್ರೂ ಇದ್ರೆ ಆ ಕಡೆ ಅದು ಸುಳಿತಾನೆ ಇರಲಿಲ್ಲ. ಈ ಕಾಳಿಂಗ ಗೌಡನಿಗೆ ತನ್ನದೇ ಆದ 150 ಎಕರೆ ಗೋಮಾಳ ಮೊದಲಿಂದಲೂ ಇತ್ತು. ಗೋಮಾಳದ ಹುಲ್ಲನ್ನು ಹಾಗೆ ಕಾಯ್ಕೊಂಡು ಅವನು ಕಾರ್ತೀಕದ ತನಕ ಬೆಟ್ಟದ ತಪ್ಪಲಲ್ಲಿ ತನ್ನ ದನಗಳನ್ನು ಮೇಯಿಸ್ತಾ ಇದ್ದ. ಸುತ್ತಲ ಹಳ್ಳಿಯವರು ಕೂಡ ಹಾಗೆ ಮಾಡ್ತಾ ಇದ್ರು. ತಪ್ಪಲಿಗೆ ಇತ್ತೀಚೆಗೆ ಅವನ ಮಗ ಕೃಷ್ಣೇಗೌಡ ಹೋಗ್ತಾ ಇದ್ದ. ಕಾಳಿಂಗ ಗೌಡನಿಗೆ ಈಗಾಗಲೇ 50 ದಾಟಿತ್ತು. ತಪ್ಪಲಿನ ಕೂತ್ಕಲ್ಲಿ ಹತ್ತಿ ಇಳಿಯೋದು ಓಡಾಡೋದು ಅವನಿಗೆ ಕಷ್ಟ ಅನ್ನಿಸ್ತಿತ್ತು. ಅಲ್ಲದೆ ವ್ಯವಸಾಯದ ನಿಗಾ ಕೂಡ ನೋಡಬೇಕಾದ ಸಮಯ ಅದು. ಹೊಲ ಗದ್ದೆಗಳ ಉಸ್ತುವಾರಿಯನ್ನ ಅಪ್ಪ ವಹಿಸ್ಕೊಳ್ತಿದ್ದ. ಹಾಗಾಗಿ ದನ ಕರುಗಳ ಜವಾಬ್ದಾರಿಯನ್ನ ಮಗ ಕೃಷ್ಣೇಗೌಡ ತಗೋತಾ ಇದ್ದ. ವ್ಯವಸಾಯದಲ್ಲಿ ದುಡಿಲಿಕ್ಕೆ ಆಳುಗಳನ್ನು ಇಟ್ಕೊಂಡಿದ್ರು ಕೂಡ ದನಗಳನ್ನು ಮಾತ್ರ ಅವರು ಸ್ವತಃ ಅವರೇ ನೋಡ್ಕೋತಾ ಇದ್ರು. ಇನ್ನು ಈ ಕೃಷ್ಣೇಗೌಡ ಅಪ್ಪನ ಹಾಗೆ ಎತ್ತರವಾಗಿ ಬೀಗಿ ಬೆಳೆದ ಆಳವನು. ಯಜಮಾನನಾದ ಅಪ್ಪನ ಮುಖದ ಮೇಲಿದ್ದ ದೊಡ್ಡ ಮೀಸೆ ಒಂದನ್ನು ಬಿಟ್ರೆ ಅವನ ವೇಷಭೂಷಣ ಕೂಡ ಅಪ್ಪನ ಹಾಗೇನೆ ಇರ್ತಾ ಇದ್ವು. ಹಣೆಗೆ ತಿಲಕ, ಕೊರಳಿಗೆ ಬಿಲ್ಲೆ ಸರ, ಬೆರಳುಗಳಿಗೆ ಮುದ್ರೆ ಉಂಗುರಗಳು. ಪಿಳ್ಳಂಗೋವಿಯನ್ನ ಅಪ್ಪನಿಗಿಂತ ಮಗ ಚೆನ್ನಾಗಿ ಊದ್ತಾ ಇದ್ದ. ಕೊಳಲು ಊದ್ತಾ ಇದ್ದನ್ನ ಕೇಳ್ತಾ ಇರೋ ಹಾಗೆ ಸಿಳ್ಳೆ ಹಾಕ್ತಾ ಇದ್ದ. ಜಾಕಾಯಿ, ಲವಂಗ, ಏಲಕ್ಕಿ, ಚಿಗುರೆಲೆ, ಕೆನೆ ಸುಣ್ಣಗಳಿಂದ ಕೂಡಿದ ತನ್ನದೇ ಬೇರೆ ಎಲೆ ಅಡಿಕೆ ಚೀಲವನ್ನ ಸದಾ ಸೊಂಟದಲ್ಲಿ ಸುತ್ತಿಟ್ಕೊಳ್ತಾ ಇದ್ದ. ಬಾಯಿ ತುಂಬ ವೀಳ್ಯ ಜಗದು ಕೆಂದುಟ್ಟುಗಳನ್ನ ಜೋಡಿಸಿ ಅವನು ಕೊಳಲು ಊದಿದ್ರೆ ಮೇಯೋ ಹಸುಗಳು ಹತ್ರ ಬಂದು ನಿಂತ್ಕೊಂತಿದ್ವು. ಬೆಟ್ಟದ ತಪ್ಪಲಿಗೆ ದನದ ಜೊತೆ ಹೋಗ್ಬೇಕಾದ್ರೆ ಅವನ ಕೈಲಿ ಉದ್ದವಾದ ಬಿದಿರಿನ ದೊಣ್ಣೆಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದ. ಆ ದೊಣ್ಣೆಯ ಒಂದು ಕಡೆಗೆ
ಚೂಪಾದ ಅಲುಗನ್ನ ಸಿಕ್ಕಿಸಿ ಅದನ್ನು ಬರ್ಚಿ ಥರ ಮಾಡ್ಕೊಂಡಿದ್ದ. ಒಂದು ದಿವಸ ಬೆಟ್ಟದ ಪಡುವಣ ಕಿಬ್ಬಿಗೆ ಅವನು ಹೋಗಿದ್ದ, ದನಗಳನ್ನು ಮೇಯಿಸ್ತಾ ಇದ್ದ. ಬೇರೆ ಊರಿನ ಹಳ್ಳಿಗಳವರು ಆ ಕಡೆಗೆ ಇನ್ನೂ ದನಗಳನ್ನು ಹೊಡೆದಿರಲಿಲ್ಲ. ಹಾಗಾಗಿ ಎಳೆ ಹುಲ್ಲು ಸೊಂಟದ ಉದ್ದಕ್ಕೂ ಬೆಳೆದು ನಿಂತಿತ್ತು. ಕೃಷ್ಣೇಗೌಡನ ದನಗಳಿಗೆ ಸುಗ್ಗಿನೋ ಸುಗ್ಗಿ. ಕೃಷ್ಣ ಒಂದು ಕಲ್ಲು ಬಂಡೆಯನ್ನು ಒರಗಿ ಒಂದು ಸಣ್ಣ ನಿದ್ದೆಯನ್ನು ತೆಗೆದ. ಆನಂತರ ದನಗಳನ್ನು ಹಳ್ಳದ ಹತ್ರ ಹೊಡ್ಕೊಂಡು ಹೋಗಿ ನೀರು ಕುಡಿಸ್ದ. ಆಮೇಲೆ ಅವುಗಳನ್ನು ಹಳ್ಳದ ದಂಡೆಯಲ್ಲಿ ಬಿಟ್ಟುಕೊಟ್ಟು ತಾನು ಅಡ್ಡಾಡ್ತಿದ್ದ. ಮೇಯ್ತಾ ಮೇಯ್ತಾ ಮುತ್ತುಗದ ಮರಗಳ ಕಡೆಗೆ ದನಗಳು ಹೊರಳಿದ್ವು. ಆ ಕಡೆಯಲ್ಲಿ ಬೇರೆ ಊರಿನವರ ಇತರ ದನಗಳು ಕೂಡ ಇದ್ವು. ಕೃಷ್ಣನು ಆ ಕಡೆಗೆ ಬಂದ. ಅಲ್ಲಿದ್ದ 5-6 ಜನಗಳ ಜೊತೆ ಸೇರಿಕೊಂಡು ಮತ್ತೊಮ್ಮೆ ವೀಳ್ಯವನ್ನು ತಿಂದ. ಅವರು ಕೇಳಿದರು ಅಂತ ಹೇಳಿಬಿಟ್ಟು ಒಂದ್ಸಲ ಪಿಳ್ಳಂಗೋವಿಯನ್ನು ಊದೋ ಹೊತ್ತಿಗೆ ಪಡುವಣದಲ್ಲಿ ಸೂರ್ಯ ಇಳಿದು ಚೆನ್ನಾಗಿ ಕತ್ಲಾಗ್ತಾ ಬರ್ತಾ ಇತ್ತು. ಇತರ ದನಗಾಯಿಗಳು ತಮ್ಮ ತಮ್ಮ ಹಳ್ಳಿಗಳಿಗೆ ತಮ್ಮ ತಮ್ಮ ದನಗಳನ್ನು ಹೊಡ್ಕೊಂಡು ಹೋದರು. ಕೃಷ್ಣ ತನ್ನವನ್ನು ಊರ ಕಡೆಗೆ ತಿರುಗಿಸ್ದ. ಅವು ಕೂಡ ನಿಧಾನವಾಗಿ ಮೇಯ್ಕೊಂಡು ಮುಂದೆ ಮುಂದೆ ಹೆಜ್ಜೆ ಹಾಕಿದ್ವು. ಮುಂದೆ ಒಂದು ಇಳುಕಲಿತ್ತು. ಆ ಇಳುಕಲಿನಲ್ಲಿ ಇಳಿದು ಹರಿಯೋ ನೀರನ್ನು ದಾಟಿ ಮೇಲೆ ಹತ್ತುತ್ತಾ ಇರಬೇಕಾದ್ರೆ ದನಗಳನ್ನು ಮುಂದೆ ಬಿಟ್ಟು ಕೃಷ್ಣ ಹಿಂದ್ಗಡೆಯಿಂದಲೇ ಹುಯ್ ನಡೀರಿ ಇನ್ನು ಸಾಕು ಅಂತ ಹೇಳ್ತಾ ಇದ್ದ. ಅಷ್ಟರಲ್ಲಿ ಹಿಂಭಾಗದಲ್ಲಿ ಒಂದು ಹಸು ಭಯದಿಂದ ಕಿರಿಚಿಕೊಂಡ ಶಬ್ದ ಕೇಳಿಸ್ತು. ತನ್ನ ಹಸುಗಳನ್ನು ಎಣಿಸಿ ನೋಡೋಣ ಅಂತ ಅವನು ಎಲ್ಲಾದ್ರ ಮೇಲೂ ಕಣ್ಣು ಹಾಯಿಸೋ ಹೊತ್ತಿಗೆ ಅಂಬಾ ಅಂತ ಒಂದು ಆಕ್ರಂದನ ಕೇಳ್ತು. ಯಾವ ಹಸು ಆದ್ರೇನು, ಯಾರ ಹಸು ಆದ್ರೇನು, ಯಾವುದೋ ಒಂದು ಕಿರ್ವ ಬಿದ್ದಿದೆಯೋ ಏನೋ ಅಂತ ಅಂದ್ಕೊಂಡು ಕೃಷ್ಣ ತನ್ನ ದೊಣ್ಣೆಯನ್ನು ಹಿಡ್ಕೊಂಡು ಶಬ್ದ ಬಂದ ದಿಕ್ಕಲ್ಲಿ ದಿಬ್ಬ ಹತ್ತಿ ನೋಡ್ತಾರೆ. ಹತ್ತಿರದಲ್ಲಿ ಒಂದು ಬಂಡೆ ಮಗ್ಗಲಲ್ಲಿ ಅವನದೇ ಒಂದು ಪುಣ್ಯಕೋಟಿ ಹಸು ನಡುಗ್ತಾ ನಿಂತಿತ್ತು. ಎದುರುಗಡೆ ಕುಪ್ಪಳಿಸ್ಕೊಂಡು ಬರ್ತಿದ್ದ ಒಂದು ಕಿರುಬ ಇನ್ನೇನು ನೆಗೆದು ಅದ್ರ ಮೇಲೆ ಎರಗೋಕ್ಕೆ ಸಿದ್ಧವಾಗಿತ್ತು. ಕೃಷ್ಣ ಕಿರುಬನನ್ನು ನೋಡ್ದ. ಅದು ಸಾಮಾನ್ಯ ಗಾತ್ರದ್ದಲ್ಲ, ಭಾರಿ ಗಾತ್ರದ್ದೇನೆ. ಅವನ ಎದೆ ಒಂದು ಕ್ಷಣ ನಡುಗ್ತು. ಆದರೆ ತಡ ಮಾಡಿದ್ರೆ ಗೋಮಾತೆಯ ಜೀವ ಹೋಗುತ್ತೆ. ದೊಣ್ಣೆ ಬರ್ಜಿಯನ್ನು ತಿರುಗಿಸ್ದ. ಅವನು ಮುಂದೆ ನುಗ್ಗೋದ್ರೊಳಗಡೆ ಕಿರುಬ ಹಸುವಿನ ಮೇಲೆ ನೆಗೆದು ಪಂಜರದಿಂದ ಅದರ ಮುಖಕ್ಕೆ ಹೊಡಿತು. ಎಲ್ಲ ನಿನ್ನವನ ಅಂತ ಗರ್ಜಿಸ್ಕೊಂಡು ಕೃಷ್ಣ ಮಿಂಚಿನ ಹಾಗೆ ಹಾರಿ ಬರ್ಜಿಯನ್ನು ಕಿರುಬದ ಬೆನ್ನಿನ ಕಡೆಗೆ ಚುಚ್ಚಿದ. ಆದರೆ ಬರ್ಜಿಯ ಗುರಿ ತಪ್ಪಿ ಅದು ಏಟನ್ನು ತಪ್ಪಿಸ್ಕೊಂತು. ಏಟು ತಪ್ಪಿಸ್ಕೊಂಡ ಅದು ಅಬ್ಬರಿಸ್ತಾ ಕೃಷ್ಣನ ಮೇಲೆ ನೆಗೀತು. ಕೃಷ್ಣ ಬರ್ಜಿಯನ್ನು ಅದರ ಎದೆಗೆನೆ ಗುರಿ ಇಟ್ಟು ಚುಚ್ಚಿದ. ಬರ್ಜಿ ಎದೆಗೆ ನೆಟ್ಕೊಂತು. ಆದರೆ ಕಿರುಬದ ಮುಂದಿನ ಒಂದು ಪಂಜ ಅವನ ಮುಖದ ಮೇಲೂ ಇನ್ನೊಂದು ಪಂಜ ಅವನ ಎದೆ ಮೇಲೂ ನೆಟ್ಕೊಂತು. ತಕ್ಷಣ ಎದೆ ಮತ್ತು ಮುಖಗಳಿಂದ ರಕ್ತ ಚಿಮ್ಮಿ ಸುರಿತಿತ್ತು. ಅವನು ಹೆದರದೆ ಬರ್ಜಿಯನ್ನು ಎಳ್ಕೊಂಡು ಮತ್ತೊಮ್ಮೆ ಕಿರುಬದ ಎದೆಗೆ ಚುಚ್ಚಿದ. ಬರ್ಜಿ ನೆಟ್ಟಿದ್ದ ಜಾಗದಲ್ಲಿ ಅದರ ಮೈಯಿಂದಲೂ ಕೂಡ ರಕ್ತ ಸೋರಕ್ಕೆ ಪ್ರಾರಂಭ ಆಯಿತು. ಇನ್ನೊಂದು ಸಲ ಚುಚ್ಚೋಕೆ ಅಂದ್ಬಿಟ್ಟು ಬರ್ಜಿಯನ್ನು ಎಳ್ಕೊಂಡಾಗ ಅದು ಅವನ ಮೇಲೆ ನೆಗಿತು. ಕೊನೆ ಏಟನ್ನು ಅಪ್ಪಳಿಸೇ ಬಿಡ್ತು. ಕಿರುಬನ ಹೊಡೆತದಿಂದ ಮುಖದ ಮೇಲೆಲ್ಲ ರಕ್ತ ಸುರಿಸ್ತಾ ಓಡಿ ಬಂದ ಹಸುವನ್ನು ಕಂಡು ಇತರ ಹಸುಗಳು ಕೂಡ ಹೆದರ್ಕೊಂಡ್ವು. ಎಲ್ಲವೂ ಓಡಿ ಓಡಿ ಊರಿನ ಮುಂದಿನ ಮನೆಯಾದ ತಮ್ಮ ದೊಡ್ಡಿಗೆ ಬಂದವು. ದಿನವೂ ನಿಧಾನವಾದ ನಡಿಗೆಯಿಂದ ಮೈಯನ್ನು ತೂಕ್ಕೊಂಡು ಬರ್ತಿದ್ದ ದನಗಳು ಈ ದಿವಸ ಹೀಗೆ ದಿಕ್ಕುಗಾಣದ ಹಾಗೆ ಓಡಿ ಬರ್ತಾ ಇದೆಯಲ್ಲ ಅಂತ ಕಾಳಿಂಗಗೌಡನಿಗೆ ಆಶ್ಚರ್ಯ ಆಯಿತು. ಆದರೆ ಮುಖದ ಮೇಲೆ ರಕ್ತ ಸುರಿತಿದ್ದ ಹಸುವಿನ ಹತ್ತಿರಕ್ಕೆ ಹೋಗಿ ಪರೀಕ್ಷಿಸಿದಾಗ 4 ಉಗುರುಗಳು ನೆಟ್ಟು ಬಗ್ದಿದ್ದು ಸ್ಪಷ್ಟವಾಗಿ ಕಾಣಿಸ್ತು. ಸರಿ ಸರಿ ಇದು ಕಿರುಬಣ್ಣದ ಕೆಲಸ ಅಂತ ನಿಶ್ಚಯಿಸ್ತಾ ಇರಬೇಕಾದ್ರೇ ಅವನ ಮನಸ್ಸು ಮಗ ಇನ್ನೂ ಮನೆಗೆ ಬಂದಿಲ್ವಲ್ಲ ಅನ್ನೋದನ್ನು ಜ್ಞಾಪಿಸ್ಕೊಂತು. ಎಷ್ಟು ಏಟು ಬಿದ್ದಿದೆ ಇದು, ಇಂಥ ಹಸುನ ಅವನು ಹೇಗೆ ಬಿಟ್ಟ ಅಂದ್ಕೊಂಡ. ಅಲ್ಲೇ ಅದ್ರ ಗಾಯಕ್ಕೆ ರೋಜಾ ಸೊಪ್ಪಿನ ರಸ ಮೆತ್ತಬಡವಾದಾಗಿತ್ತ. ಅವನು ಕಂಡಿದ್ರೆ ಹೀಗೆ ಬಿಡ್ತಾ ಇರಲಿಲ್ಲ ಅನ್ಸುತ್ತೆ. ಹಾಗಾದರೆ ದನನ ಮೇಯಕ್ಕೆ ಬಿಟ್ಟು ಅವನ್ನೆಲ್ಲರೂ ಹಕ್ಕಳೆ ಹೊಡೆಯೋಕ್ಕೆ ಹೋಗಿ ಅವನ ಅಂತ ಗೌಡನಿಗೆ ಒಂದು ನಿಮಿಷ ಮಗನ ಮೇಲೆ ಸಿಟ್ಟು ಬರುತ್ತೆ. ಮರುಕ್ಷಣವೇ ಭಯನೂ ಆಗತ್ತೆ. ಕಿರುಬ ಏನಾದರೂ ಅವನ ಮೇಲೆ ಬೀಳ್ತೋ ಹೆಂಗೋ ಅಂತ ಅನುಮಾನನೂ ಬರುತ್ತೆ. ದೊಡ್ಡ ಹಿಂಭಾಗಕ್ಕೆ ಹೋಗಿ ನೋಡ್ತಾನೆ. ಅಲ್ಲಿ ಕೃಷ್ಣ ಇರೋದಿಲ್ಲ. ಒಳಗೆ ಬಂದು ಸೊಸೆಯನ್ನು ಕೇಳ್ತಾನೆ. ಅವನು ಬಂದಿಲ್ಲ ಅಂತ ಸನ್ನೆ ಮಾಡ್ತಾಳೆ. ಗೌಡನ ಎದೆ ಹೊಡ್ಕೊಳ್ಳೋಕೆ ಶುರು ಆಗತ್ತೆ. ತಕ್ಷಣ ಊರೊಳಗೆ ಹೋಗ್ತಾನೆ. ಹೊಲ ಗದ್ದೆಗಳಿಂದ ಹಿಂತಿರುಗಿದ್ದ 15-20 ಜನ ಗಂಡಾಳಿಗಳನ್ನು ಸೇರಿಸ್ಕೊಂಡು ಎಲ್ಲರೂ ಹೊರಡ್ತಾರೆ. ಅಷ್ಟೊತ್ತಿಗಾಗಲೇ ಸಂಜೆ ಕವಿತಾ ಇರುತ್ತೆ. ಅವರು ಸೋಗೆಯ ಸೂಡಿ ಎಣ್ಣೆ ಪಂಜುಗಳನ್ನು ಮಾಡ್ಕೊಳ್ತಾರೆ. ಎಲ್ಲರೂ ದೊಣ್ಣೆ ಬರ್ಜಿ ಕುಡುಗೋಲುಗಳನ್ನು ತಗೋತಾರೆ. ದಡ ದಡ ಅಂತ ಬೆಟ್ಟದ ಕಡೆಗೆ ಓಡ್ತಾರೆ.
ಊರು ಹಿಂದಿನ ಕಟ್ಟೆ ಕಾವಲು ದಾಟಿ ಮುಂದೆ ಹೋದ್ಮೇಲೆ ಎಲ್ಲರೂ 3-4 ಜನರಂತೆ ಸಣ್ಣ ಸಣ್ಣ ಗುಂಪುಗಳಾಗಿ ಬೇರೆ ಬೇರೆ ದಿಕ್ಕಿನ ಕಡೆ ಹೊರಡ್ತಾರೆ. ಪ್ರತಿಯೊಬ್ಬರು ಜೋರಾಗಿ ಕೃಷ್ಣ ಲೇ ಕೃಷ್ಣ ಅಂತ ಕೂಕೊಂಡು ಹೋದ್ರು ಕೂಡ ಅವನಿಂದ ಯಾವುದೇ ಪ್ರತ್ಯುತ್ತರ ಬರೋದಿಲ್ಲ. ಕಾಳಿಂಗ ಗೌಡನ ಮನಸ್ಸನ್ನ ಕಳವಳ ತುಂಬಿಕೊಳ್ಳುತ್ತೆ. ಅವನ ಎಡಭುಜ ಹಾರೋದ್ರ ಜೊತೆಗೆ 3 ಸಲ ಎಡಹುಬ್ಬು ಹಾರುತ್ತೆ. ಆದ್ರೂ ಕೂಡ ಬ್ಯಾಗ್ ನೋಡ್ರಲ್ಲ ಅಂತ ಉಳಿದವ್ರಿಗೆ ಹೇಳಿ ತಾನು ಕೂಡ ಒಂದು ಗುಂಪಿನ ಜೊತೆಯಲ್ಲಿ ನಡೀತಾನೆ. ಅವರುಗಳು ಕಲ್ಲುಗಳನ್ನ ಹತ್ತಿ ಇಳಿತಾರೆ, ಸಣ್ಣ ಸಣ್ಣ ಹಳ್ಳಗಳನ್ನು ದಾಟ್ತಾರೆ, ಮರ ಗಿಡಗಳ ಸಂದುಗಳನ್ನ ಪರೀಕ್ಷಿಸ್ಕೊಂಡು ಮುಂದೆ ನಡೆಯೋ ಹೊತ್ತಿಗೆ ರಾತ್ರಿ ಕತ್ಲೆನೆ ಆಗಿ ಹೋಗುತ್ತೆ. ಅಕ್ಕಿ ಬೇರಿನ ಹುಲ್ಲನ್ನ ದನಗಳು ಮೇಯ್ದು ಗುರ್ತಿರೋ ಜಾಗದಲ್ಲಿ ಹುಡುಕಬೇಕು ಅಂತ ಗೌಡ ಹೇಳಿರ್ತಾನೆ. ಗೌಡನ ಜೊತೆಗಿದ್ದ ಗುಂಪು ಬೆಟ್ಟದ ಬಲಭಾಗದಲ್ಲಿ ಹೋಗ್ತಾ ಇದ್ದಾಗ ಹಿಂದಿನಿಂದ ಒಂದು ಗುಂಪು ಜೋರಾಗಿ ಎಲ್ಲರನ್ನೂ ಕೂಗಿಸಲಾಗುತ್ತೆ. ಕಾಳಿಂಗ ಮಾವ ಇಲ್ಲಿ ಬಲ್ರೋ, ಇಲ್ಲವನೇ ಬಲ್ರೋ ಅಂತ ಅವ್ರು ಕೂಗಿದ್ದು ರಾತ್ರಿಯ ಆ ಗಂಭೀರ ನಿಶ್ಶಬ್ದದಲ್ಲಿ ಅಸ್ಪಷ್ಟವಾಗಿ ಕೇಳಿಸುತ್ತೆ. ಇಲ್ಲವನೇ ಅಂತ ಕೇಳಿದ ಗೌಡನ ಮನಸ್ಸಿನಲ್ಲಿ ಭರವಸೆ ಮೂಡುತ್ತೆ. ಗಾಯ ಆಗಿರಬೇಕು, ಹೇಳಕ್ಕಾಗದೆ ಮನಗವನೋ ಹೆಂಗೋ, ಔಷಧಪಥ್ಯ ಮಾಡಿದ್ರೆ ವೈನಾಗ್ತಾನೆ ಅಂತ ಮನಸ್ಸಿನಲ್ಲಿ ಎಣಿಕೆ ಹಾಕ್ಕೊಂಡು ಕೂಗ್ತಿದ್ದ ಗುಂಪಿನ ಕಡೆ ತನ್ನ ಗುಂಪಿನ ಜೊತೆಗೆ ಗೌಡ ಹೊರಡ್ತಾನೆ. ಆ ಶಬ್ದವನ್ನು ಕೇಳಿದ ಇತರ ಗುಂಪುಗಳವರು ಕೂಡ ಆ ಕಡೆ ಹೋಗ್ತಾ ಇರೋದು ಅವರ ಸೂಡಿ ಮತ್ತು ಪಂಜುಗಳ ಚಲನೆಯಿಂದ ಗೊತ್ತಾಗುತ್ತೆ. ಹತ್ರ ಹೋಗಿ ಪಂಜಿನ ಬೆಳಕಲ್ಲಿ ಮಗನನ್ನ ನೋಡ್ತಾನೆ. ಕಣ್ಣು ಕತ್ಲೆ ಬಂದ್ಬಿಡುತ್ತೆ ಕಾಳಿಂಗ ಗೌಡನಿಗೆ. ಏಕೆಂದ್ರೆ ಕೃಷ್ಣ ಸತ್ತು ಬಿದ್ದಿರ್ತಾನೆ. ಅವನ ಮುಖದಿಂದಲೂ ಎದೆಯಿಂದಲೂ ರಕ್ತ ಹರಿದು ಹೆಪ್ಪು ಕಟ್ಟಿ ಕಪ್ಪು ಬಣ್ಣಕ್ಕೆ ತಿರುಗಿರುತ್ತೆ. ಬಲಕೆನ್ನೆಯನ್ನ ಕಿರುಬ ಹಲ್ಲು ಹಾಕಿ ಕಿತ್ತು ತಿಂದುಬಿಟ್ಟಿರುತ್ತೆ. 2 ತೊಡೆಗಳ ಮಾಂಸನು ಅದರ ಬಾಯಿಗೆ ಸೇರಿ ಹೋಗಿರುತ್ತೆ. ಕೃಷ್ಣನ ಮೈ ಮೇಲಿದ್ದ ಬಟ್ಟೆ ಎಲ್ಲವೂ ರಕ್ತದಿಂದ ನೆನೆದು ಗಾಳಿಗೆ ಸೋಕಿ ಕಂದು ಬಣ್ಣಕ್ಕೆ ತಿರುಗಿರುತ್ತೆ. ಬಲಗಣ್ಣಿನ ಬಿಳಿ ಅಂಗಳ ಒಡೆದು ಸೋರ್ತಾ ಇರುತ್ತೆ ರಕ್ತ. ಗೌಡ ಹಾಗೆ ಕುಸಿದು ಮಗನ ಶವದ ಮೇಲೆ ಬಿದ್ದು ಬಿಡ್ತಾನೆ. ಉಳಿದ ಗಂಡಾಳುಗಳಿಗೂ ಕೂಡ ದುಃಖ ಉಮ್ಮಳಿಸಿ ಬರುತ್ತೆ. ಕಾಳಿಂಗ ಗೌಡ ಊರಿಗೌಡ, ಅವನ ಒಬ್ಬನೇ ಮಗನೇ ಈ ಕೃಷ್ಣ. ಅವನು ಹಾಗೆ ಪಿಳ್ಳಂಗೋದಿ ಹೋದವನು ಆ ಊರಲ್ಲಿ ಯಾರೂ ಇರಲಿಲ್ಲ. ಕಾರು ಹಬ್ಬದ ದಿನ ಅವನಷ್ಟು ಜೋರಾಗಿ ಯಾರೂ ಹೋರಿಗಳನ್ನು ಕೂಡ ಓಡಿಸ್ತಿರ್ಲಿಲ್ಲ. ಊರುಗೌಡನ ಒಬ್ಬನೇ ಮಗ ಹೀಗೆ ಕಿರುಬದ ಏಟಿಗೆ ಬಲಿಯಾಗಿದ್ದಾನೆ. ಇನ್ನು ಈ ಗೌಡನನ್ನು ಸಂತೈಸೋದು ಹೇಗೆ? ಅವರಲ್ಲಿ ಒಂದಿಬ್ಬರು ಓಡ್ ಹೋಗಿ ಹತ್ತಿರ ಇದ್ದ ಹಳ್ಳದ ನೀರಲ್ಲಿ ಒಂದು ಲಪ್ಪಟೆಯನ್ನು ಅದ್ದಿ ತಂದು ಗೌಡನ ತಲೆಯನ್ನು ತಟ್ತಾರೆ. ಸ್ವಲ್ಪ ಹೊತ್ತಲ್ಲಿ ಅವನಿಗೆ ಪ್ರಜ್ಞೆ ಬರುತ್ತೆ. ಎಲ್ಲಿ ಹೋದ್ಯೋ ನನ್ನ ಮಗನೇ ಅಂತ ಶವವನ್ನ ಬಿಗಿಯಾಗಿ ತಬ್ಕೊಂಡು ಅಳ್ತಾನೆ. ಬೆಟ್ಟದ ತಪ್ಪಲಿನ ಮೌನ ಎಲ್ಲ ಕಲ್ಕೋ ಹಾಗೆ ಅಳ್ತಾನೆ. ಅಲ್ಲಿದ್ದವ್ರ ಪೈಕಿ ಸ್ವಲ್ಪ ಹಿರಿಯನಾದವನು ಕೊಟ್ಟಿಗೆ ಮನೆ ಚಿಣ್ಣಯ್ಯ ಅಂತ, ಅವನು ಗೌಡನ ತಲೆಯನ್ನ ತನ್ನ ತೊಡೆ ಮೇಲೆ ಇಟ್ಕೊಳ್ತಾನೆ. ಸಮಾಧಾನ ಹೇಳ್ತಾನೆ. ಕಾಳಿಂಗಣ್ಣ, ಈಗ ಅತ್ತು ಸುಖ ಇಲ್ಲಪ್ಪ. ಆ ಕಿರ್ಬ ಇಲ್ಲೇ ಎಲ್ಲೋ ಇರ್ಬೈದು, ನಾವದನ್ನ ಹೊಡಿಬೇಕು. ಏಳು ಹೆಣ ಎತ್ಕೊಂಡು 4-5 ಜನ ಮನೆಗೆ ಹೋಗೋಣ, ಉಳಿದವರು ಕಿರ್ಬನ್ ಹುಡುಕಿ ಹೊಡಿಬೇಕು ಅಂತಾನೆ. ಅಯ್ಯೋ, ನನ್ನ ಮಗನೇ ಹೋದ್ಮೇಲೆ ಕಿರ್ಬ ಹೊಡೆದೇನು ಬಂತು ಅಂತ ಗೌಡ ರೋಧಿಸ್ತಾನೆ. ಹೇಳ್ತಾನೆ, ಹೋದ ಮಗ ಹೋದ, ಆ ಕಿರ್ಬ ಇದ್ರೆ ಇನ್ನೆಷ್ಟು ಗೋತಾಯಿನ ಸಾಯಿಸ್ತದೋ, ಅದನ್ನ ಕೊಂದ್ರೆ ಪುಣ್ಯವಾದ್ರೆ ಬರ್ತದೆ. ಕೃಷ್ಣನ ಸಾಯಿಸ್ದ ಅದನ್ನ ಹಾಗೆ ಬಿಡಬಾರ್ದು ಅಂತ ಚಿನ್ನಯ್ಯ ಹೇಳ್ತಾನೆ. ಈಗ ಕಾಳಿಂಗ ಗೌಡನಿಗೂ ಕೂಡ ಕಿರ್ಬದ ಮೇಲೆ ರೋಷ ಬರುತ್ತೆ. ತಕ್ಷಣ ಎದ್ದು ಕೂತ್ಕೊಂತಾನೆ. ನೀವು ಹೆಣ ನೋಡ್ಕೊಂಡು ಇಲ್ಲೇ ಇರ್ರಿ, ನಾನು ಹೋಗಿ ಅದು ಎಲ್ಲಿದ್ರು ಅದರ ನೆತ್ರನ ಸುರಿಸಿ ಬರ್ತೀನಿ ಅಂತ ಎದ್ದು ನಿಂತ್ಕೊಂತಾನೆ. ಅಷ್ಟರಲ್ಲಿ ಒಬ್ಬ ಹೇಳ್ತಾನೆ, ಕೃಷ್ಣನ ಬರ್ಜಿಯಲ್ಲಿ ಕಾಣಕ್ಕಿಲ್ವಲ್ಲ ಅಂದಾಗ ಕೊಟ್ಟಿಗೆ ಮನೆ ಚಿಣ್ಣಯ್ಯ ತಕ್ಷಣ ಯೋಚನೆ ಮಾಡಿ ಹೇಳ್ತಾನೆ, ನೋಡು, ಕೃಷ್ಣ ಸುಮ್ಕೆ ಸತ್ತಿರಲ್ಲ, ಬರ್ಜಿಲಿ ಅದಕ್ಕೆ ಹಾಕಿ ಮೀಟವನೆ ಅಂತ ಕಾಣುತ್ತೆ. ಬರ್ಜಿನ ಮೈಯಾಗಿ ಚುಚ್ಕೊಂಡೆ ಅದು ಇಲ್ಲೇ ಎಲ್ಲೋ ಬಿದ್ದಿರ್ಬೇಕು, ನಡಿರ್ಲೆ ಹುಡ್ಕನ ಅಂತ ಹೇಳ್ತಾನೆ. ಅವರೆಲ್ಲ ಬೇಡ ಅಂದ್ರೂ ಕೂಡ ಕಾಳಿಂಗ ಗೌಡ ಕಿರುಬದ ಅನ್ವೇಷಣೆಗೆ ಹೊರಡ್ತಾನೆ. ಆ ಹೊರಟ ಗುಂಪನ್ನ ಇವನು ಸೇರ್ಕೊತಾನೆ. ಹೆಣವನ್ನ ಕಾಯಕ್ಕೆ ಒಂದು 4 ಜನ ಅಲ್ಲಿ ಉಳ್ಕೊತಾರೆ. ಚಿಣ್ಣಯ್ಯ ಹೇಳಿದ ಹಾಗೇನೆ ಅವನು ಊಹೆ ನಿಜವಾಗಿರುತ್ತೆ. ಅಲ್ಲಿಂದ 100 ಮಾರು ದೂರದಲ್ಲಿ ಒಂದು ಕಾರೆಗುಚ್ಚಿ ಕೆಳಗಡೆ ಕಿರುಬ ಬಿದ್ದಿರುತ್ತೆ. ಅದ್ರ ಎದೆ ಮೇಲೆ ಹೊಟ್ಟೆ ಮೇಲೆ 2 ತೂತುಗಳಾಗಿ ರಕ್ತ ಇನ್ನೂ ಸುರಿತಿರುತ್ತೆ. ಬರ್ಜಿ ಮಾತ್ರ ಎದೆಯಿಂದ ಹೊರಕ್ಕೆ ಬರದೆ ಚುಚ್ಕೊಂಡೇ ಇರುತ್ತೆ. ಅತ್ತಿತ್ತ ಅಲುಗಾಡಿದ್ರೆ ನೋವಾಗೋದ್ರಿಂದ ಕಿರುಬ 4 ಕಾಲನ್ನು ಒಂದ್ ಕಡೆ ಮಾಡಿಕೊಂಡು ಮಗ್ಲಾಗಿ ಮಲಗಿರುತ್ತೆ. ಒಟ್ಟಿಗೆ ಇಷ್ಟು ಜನರು ಸೂಡಿಗಳನ್ನ ಪಂಜುಗಳನ್ನ ಹಿಡ್ಕೊಂಡು ಬಂದದ್ ನೋಡಿ ಅದಕ್ಕೆ ಗಾಬರಿನೂ ಆಗತ್ತೆ. ಜೀವಾಪಾಯವಾದಾಗ ಉಂಟಾಗೋ ರೋಷನೂ ಅದಕ್ಕೆ ಏರುತ್ತೆ. ತಕ್ಷಣ ಆ ಕಿರುಬ ಎದ್ದು ನಿಂತ್ಕೊಳ್ಳುತ್ತೆ.
ಎದೆಗೆ ಚುಚ್ಕೊಂಡಿದ್ದ ಭರ್ಜಿಯ ನೋವನ್ನು ಲೆಕ್ಕಿಸದೆ ಇಡೀ ಬೆಟ್ಟದ ತಪ್ಪಲಲ್ಲಿ ಮುಳುಗೋ ಹಾಗೆ ಒಂದ್ಸಲ ಅಬ್ಬರಿಸುತ್ತೆ. ಅಯ್ಯೋ ನೀನ್ ಹೆತ್ತವಳ ಅಂತ ಕಾಳಿಂಗಗೌಡ ತನ್ನ ಪಕ್ಕದಲ್ಲಿದ್ದವನ ಕೈಯಿಂದ ಭರ್ಜಿಯನ್ನು ಕಿತ್ಕೊಂಡು ಅದರೆಡೆಗೆ ನುಗ್ಗುತ್ತಾನೆ. ಅದೇ ಕ್ಷಣದಲ್ಲಿ ಕಿರುಬನು ಅವನ ಮೇಲೆ ನೆಗೆಯುತ್ತೆ. ಕಾಳಿಂಗಣ್ಣ ಕಾಳಿಂಗಣ್ಣ ಅಂತ ಕೂಕೊಂತ ಇತರರು ಕಿರುಬನ ಮೇಲೆ ತಮ್ಮ ತಮ್ಮ ಬರ್ಜಿಗಳನ್ನ ಎರಗಿಸೋ ಹೊತ್ತಿಗೆ ಗೌಡನ ಬರ್ಜಿ ಆದ್ರೆ ಎದೆಗೆ ನೆಟ್ಟಿದ್ದಲ್ದೆ ಕೃಷ್ಣನ ಬರ್ಜಿ ಕಿತ್ತು ಹೋಗಿ ಆ ಜಾಗದಿಂದಲೂ ಕೂಡ ರಕ್ತ ಸುರಿಯೋಕ್ಕೆ ಪ್ರಾರಂಭ ಆಗತ್ತೆ. ಕಿರುಬಕ್ಕೆ ಗೌಡನನ್ನು ಮುಟ್ಲಿಕ್ಕೆ ಆಗೋದಿಲ್ಲ. ಅವನ ಮುಂದೆನೆ 3 ಮೊಳ ದೂರದಲ್ಲಿ ಬಿದ್ದು ಅದು ಮತ್ತೊಮ್ಮೆ ಗರ್ಜಿಸೋದ್ರೊಳಗೆ ಗೌಡ ತನ್ನ ಬರ್ಜಿಯನ್ನು ಎಳ್ಕೊಂಡು ಮತ್ತೊಮ್ಮೆ ಅದ್ರ ಮುಖಕ್ಕೆ ನಾಟ್ ಹಾಕ್ತಾನೆ. ಜೀವ ಇನ್ನೂ ಹೋಗದಿದ್ರು ಕೂಡ ಅದರ ಕತೆ ಅಲ್ಲಿಗೆ ಮುಗಿಯುತ್ತೆ. ತನ್ನ ಕೈಯಿಂದಲೇ ಕಿರುಬಕ್ಕೆ ಆದ ಗತಿಯನ್ನು ಕಂಡು ಗೌಡನ ದುಃಖ ಸ್ವಲ್ಪ ಮಟ್ಟಿಗೆ ಕಡಿಮೆ ಏನೋ ಆಗತ್ತೆ. ಅವನೇ ಉಳಿದವ್ರಿಗೆ ಇದನ್ನು ಊರಿಗೆ ತಗೊಳ್ರಲ್ಲ ಅಂತ ಹೇಳ್ತಾನೆ. ಕಿರುಬದಲ್ಲಿ ಉಳಿದಿದ್ದ ಅಲ್ಪ ಸ್ವಲ್ಪ ಜೀವವನ್ನ ದೊಣ್ಣೆ 4 ಪೆಟ್ಟುಗಳಿಂದ ಹಾಕಿ ಹತ್ತಿರದಲ್ಲೇ ಇದ್ದ ಕತ್ತಾಳೆ ಕಟ್ಟಿನಿಂದ ಅದರ 4 ಕಾಲನ್ನು ಬಿಗಿದು ಅದಕ್ಕೆ 4 ದೊಣ್ಣೆಗಳನ್ನ ಅಡ್ಡ ಕೊಟ್ಟು 2 ಆಳುಗಳು ಹೆಗಲ ಮೇಲೆ ಹೊತ್ಕೊಂಡು ಕೃಷ್ಣನ ಹೆಣ ಇದ್ದ ಕಡೆಗೆ ತಂದು ಇಳಿಸ್ತಾರೆ. ಅದುವರೆಗೂ ರೋಷದಿಂದ ತುಂಬಿದ್ದ ಗೌಡನ ಮನಸ್ಸು ಮಗನ ಹೆಣವನ್ನ ಕಂಡು ತಕ್ಷಣ ದುಃಖದಿಂದ ತುಂಬಿ ಬರುತ್ತೆ. ಎದೆ ಬಡ್ಕೊಂಡು ಗಳಗಳನ್ನೇ ಅಳಲಿಕ್ಕೆ ಶುರು ಮಾಡ್ತಾನೆ. ಆ ರಾತ್ರಿ ಕಾಳೇನಹಳ್ಳಿಯಲ್ಲಿ ಇಡೀ ಹಳ್ಳಿಯವರು ಯಾರು ಮಲಗೋದಿಲ್ಲ. ಗೌಡನ ನೆಂಟರಿಗೆ ಸುದ್ದಿ ಮುಟ್ಟಿಸಿ ಮಣ್ಣು ಮಾಡಲಿಕ್ಕೆ ಅಂತ ಕರ್ತರಕ್ಕೆ ಜನಗಳೆಲ್ಲ ರಾತ್ರಿ ಹೋಗ್ತಾರೆ. ಗೌಡ, ಲಕ್ಕವ್ವ, ತಾಯವ್ವ ಮೂವರು ಹೆಣದ ಸುತ್ತ ಕೂತ್ಕೊಂಡು ಒಂದೇ ಸಮಯ ಅಳ್ತಾ ಇರ್ತಾರೆ. 3 ವರ್ಷದ ವಯಸ್ಸಾಗಿದ್ದ ಮಗು ಮಾತ್ರ ವಿಷಯ ಅರ್ಧಂಬರ್ಧ ತಿಳಿಯಿದ್ರು ಕೂಡ ಸ್ವಲ್ಪ ಹೊತ್ತು ಅಳುತ್ತೆ. ಆಮೇಲೆ ತಾಯಿ ತೊಡೆ ಮೇಲೆ ಮಲ್ಕೊಂಡು ನಿದ್ದೆ ಮಾಡುತ್ತೆ. ಬೆಳಗ್ಗೆ ಸೂರ್ಯ 2 ಆಳುದ್ದ ಏರೋದ್ರ ಒಳಗೇನೆ ದೂರದ ಊರುಗಳ ನಂಟರು ಕೂಡ ಬರ್ತಾರೆ. ಹೆಣವನ್ನ ಹೆಚ್ಚು ಹೊತ್ತು ಬಿಡೋ ಹಾಗಿರೋದಿಲ್ಲ. ಏಕೆಂದ್ರೆ ಮಾಂಸಖಂಡಗಳೆಲ್ಲ ಕಿತ್ತು ಹೋಗಿದ್ದ ಅದು ಇನ್ನೂ ಸಾವಕಾಶ ಮಾಡಿದ್ರೆ ಕೊಳೆಯೋಕ್ಕೆ ಶುರುವಾಗುತ್ತೆ. ಬಿದಿರಿನ ಚಟ್ಟದ ಮೇಲೆ ಮಲಗಿಸ್ಕೊಂಡು 4 ಆಳುದ್ದದ ಹೊತ್ತಿಗೆನೆ ಗೌಡನ ದೊಡ್ಡ ಗೋಮಾಳದ ಮಧ್ಯದಲ್ಲಿ ಕೃಷ್ಣನನ್ನ ಮಣ್ಣು ಮಾಡಿ ಬರ್ತಾರೆ. ಮನೆಗೆ ಬಂದ ಮೇಲೆ ಗೌಡ ಒಂದು ಮೂಲೆಯಲ್ಲಿ ಮಲಗಿಬಿಡ್ತಾನೆ. ಲಕ್ಕವ್ವ, ತಾಯವ್ವ ಇನ್ನೊಂದು ಕಡೆ ಉರುಳ್ಕೊಳ್ತಾರೆ. ಯಾರು ಎಷ್ಟು ಹೇಳಿದ್ರು ಯಾರು ಬಾಯಿಗೆ ಒಂದು ಹನಿ ನೀರನ್ನು ಹಾಕೊಳ್ಳೋದಿಲ್ಲ. ಅಕ್ಕಪಕ್ಕದ ಜನಗಳು ಮಗುವನ್ನ ತಮ್ಮನೆ ಕರ್ಕೊಂಡು ಹೋಗ್ತಾರೆ. ಊರಿಗೆ ಯಜಮಾನ, ಜೈಮಿನಿ ಓದ್ತಾ ಇದ್ದಂತಹ ಹಿರೀಕ, ಯಾರಿಗೆ ಎಂಥ ಕಷ್ಟ ಸುಖ ಬಂದ್ರೂ ಹೋಗಿ ವಿವೇಕ ಹೇಳುವಂತಹ ಗೌಡ, ಅವನು ಹೀಗೆ ಮಲಗಿಬಿಟ್ರೆ ಅವನಿಗೆ ಹಿಡಿಯುವಂತೆ ಸಮಾಧಾನ ಹೇಳೋರು ಯಾರು ಅಂತ ಎಲ್ಲರಿಗೂ ಚಿಂತೆ ಆಗತ್ತೆ. ಆಗ ಚಿಣ್ಣಯ್ಯ ಹತ್ರ ಬಂದು ಹೇಳ್ತಾನೆ, ದೇವ್ರ ಇಚ್ಛೆ ಹಂಗಿತ್ತು ಕಾಳಿಂಗಣ್ಣ, ನೀನು ಅಳಬೇಡ ಅಂದರೆ ಅವನು, ಅದು ಯಾವ ನನ್ನ ಮಗ ದೇವರು, ಅವನು ಇಚ್ಛೆ ಅಂತೆ, ಸೂಳೆ ಮಗನ ಹುಚ್ಚೆ, ನನ್ನ ಮಗ ಸಾಯ್ಬೇಕು ಅಂತ ಇಚ್ಛೆ ಮಾಡಿದ್ರೆ ಅವನಿಗೆ ತಿಂದಿದ್ದು ಹೆಚ್ಚಾಗಿತ್ತೆ ಅಂದ್ಲ ಅಂತ ರೇಗಿಬಿಡ್ತಾನೆ. ದೇವ್ರ ಮಾತನ್ನು ಯಾವುದೇ ಪ್ರಯೋಜನಕ್ಕೆ ಬರೋದಿಲ್ಲ. ಕರ್ಮ ಪೂರ್ವಾರ್ಜಿತಗಳ ಮಾತು ಕೆಲಸ ಮಾಡಲಿಲ್ಲ. ಆ ವಿಷಯದಲ್ಲಿ ಕಾಳಿಂಗನ ಜೊತೆ ಮಾತಾಡೋ ಅಷ್ಟು ತಿಳುವಳಿಕೆ ಕೂಡ ಅವರಲ್ಲಿ ಯಾರಿಗೂ ಇರೋದಿಲ್ಲ. ಅದೇ ಸಂಜೆ ಸ್ವಾಮಿ ಮುಳುಗಕ್ಕೆ ಇನ್ನೊಂದೆರಡು ಗಳಿಗೆ ಇದೆ ಅನ್ನುವಾಗ ಅಗ್ರಹಾರದ ನರಸಿಂಹ ಜೋಯಿಸರು ಬರ್ತಾರೆ. ಬೇರೆ ಹಳ್ಳಿಗೆ ಒಂದು ದಾನಕ್ಕೆ ಅಂತ ಹೋಗಿದ್ದ ಅವರು ತಮ್ಮ ಮನೆಗೆ ಹಿಂದಿರುಗಿದಾಗ ಮಧ್ಯಾಹ್ನ ಕಳೆದಿರುತ್ತೆ. ಬಂದ ತಕ್ಷಣವೇ ಕಾಳಿಂಗಗೌಡನ ಮಗನನ್ನ ಕಿರುಬ ತಿಂದ ಸಂಗತಿಯನ್ನ ಅವ್ರ ಹೆಂಡತಿ ಹೇಳಿರ್ತಾರೆ. ಜೋಯಿಸರು ಬೇಗ ಸ್ನಾನ ಮಾಡಿದ್ರು ಕೂಡ ಹೊಟ್ಟೆಗೇನು ಹಾಕೊಳ್ಳಲ್ಲ. ಅವರ ಮತ್ತು ಕಾಳಿಂಗಗೌಡನ ಮನೆಗಳಲ್ಲಿ ತಲೆಮಾರುಗಳಿಂದ ಬಂದ ವಿಶ್ವಾಸ ಅವರನ್ನ ಏನು ತಿನ್ನದ ಹಾಗೆ ಮಾಡಿರುತ್ತೆ. ಆ ವಿಶ್ವಾಸ ಆ ತಲೆಮಾರಿನಲ್ಲೇನೆ ಇಬ್ಬರಲ್ಲೂ ಜೀವಂತವಾಗಿರುತ್ತೆ. ಒಂದು ಪಂಚಪಾತ್ರೆಯಷ್ಟು ನೀರನ್ನ ಕುಡಿದು 2 ಮೈಲಿ ಹಾದಿಯನ್ನು ಓಡ್ಕೊಂಡೇನೆ ಜೋಯಿಸರು ಮನೆಗೆ ಬರ್ತಾರೆ. ಬಂದಾಗ ಗೌಡ ಮಲಗಿರ್ತಾನೆ. ಆದ್ರೆ ಜೋಯಿಸರು ಬಂದದ್ದನ್ನು ನೋಡ್ದ ಅವನು ಮಲಗಿದ್ದಲ್ಲೇನೆ ಎದ್ದು ಕೂತ್ಕೊಂತಾನೆ. ಮನೆಯಲ್ಲಿ ತುಂಬಿದ್ದವರೆಲ್ಲ ಒಬ್ಬ ಬಂದು ಮಣೆಯನ್ನ ಹಾಕಿದೆ ಕೂತ್ಕೊಳ್ಳಿ ಅಂತ ಹೇಳಿದಾಗ, ಇರ್ಲಿ ಬಿಡಿ ತಮ್ಮಯ್ಯ ಅಂತ ಹೇಳ್ಬಿಟ್ಟು ಜೋಯಿಸರು ಗೌಡನ ಹತ್ರವೇ ನೆಲದ ಮೇಲೇನೆ ಕೂತ್ಕೊಂತಾರೆ. ಗೌಡ ಮಾತ್ರ ಏನು ಮಾತಾಡೋದಿಲ್ಲ. ಆದ್ರೆ ಗೌಡತಿ ಜೋಯಿಸ್ ಹತ್ರಕ್ಕೆ ಬರ್ತಾಳೆ. ತನ್ನ ಅದೃಷ್ಟ ಹೇಳ್ಕೊಂಡು ಗಟ್ಟಿಯಾಗಿ ಅಳಕ್ಕೆ ಶುರು ಮಾಡ್ತಾಳೆ. ಸೊಸೆ ತಾಯಿಯವನಿಗೆ ಜೋರಾಗಿ ಹೇಳೋಕ್ಕೆ ನಾಲ್ಗೆ ಇಲ್ಲ. ಆದ್ರೆ ಅವಳು ಹತ್ತು ಅವಳ ಮುಖವೆಲ್ಲ ಒಂದು ಮಾಂಸದ ಮುದ್ದೆ ತರ ಆಗೋಗಿರುತ್ತೆ. ಏನಪ್ಪ ಸಮಾಚಾರ ಅಂತ ಜೋಯಿಸರು ಕೊಟ್ಟಿಗೆ ಮನೆಯ ಚಿಣ್ಣಯ್ಯನನ್ನ ಕೇಳ್ತಾರೆ. ಚಿಣ್ಣಯ್ಯ ನಿನ್ನೆಯಿಂದ ನಡೆದದನ್ನ ಕಣ್ಣಿಗೆ ಕಟ್ಟು ಹಾಗೆ ಹೇಳ್ತಾನೆ.
ಬೆಳಗಿನಿಂದ ಇವರನ್ನ ಸಮಾಧಾನ ಪಡಿಸೋಕ್ಕೆ ತಾನು ಪ್ರಯತ್ನಿಸ್ತಾ ಇರೋದನ್ನು ಕೂಡ ವಿವರಿಸ್ತಾನೆ. ಒಂದು ಅರ್ಧ ಗಳಿಗೆ ತಲೆಗೆ ಏಟು ಬಿದ್ದು ತಲೆ ಬಗ್ಸಿ ಕೂತಿದ್ದ ಜೋಯಿಸರು ಏನೋ ಯೋಚಿಸ್ತಾರೆ. ಆನಂತರ ಕೇಳ್ತಾರೆ, ಆ ಏಟು ಬಿತ್ತಲ್ಲ ಹಸು, ಅದ್ರ ಸ್ಥಿತಿ ಹೇಗಿದೆ ಅಂತ ಕೇಳಿದಾಗ, ಅದನ್ನ ಯಾರು ಸ್ವಾಮಿ ನೋಡಿರೋರು ಅಂತ ಚಿನ್ನಯ್ಯ ಹೇಳ್ತಾನೆ. ಬಾ ನಾವು ನೋಡೋಣ ಅಂತ ಹೇಳ್ಬಿಟ್ಟು ಎದ್ದು ಅವರು ಹಿಂಭಾಗದ ದೊಡ್ಡಿ ಕಡೆಗೆ ಹೋಗ್ತಾರೆ. ಚಿನ್ನಯ್ಯನು ಅವರನ್ನು ಅನುಸರಿಸ್ತಾನೆ. ಆ ದಿನ ದನಗಳನ್ನು ಯಾರು ಮೇಯಕ್ಕೆ ಹೊಡೆದಿರೋದಿಲ್ಲ. ಆಳುಗಳು ಅವುಗಳ ಗೊಂತಿಗೆ ಒಂದಿಷ್ಟು ಒಣಹುಲ್ಲು ಹಾಕಿ ಬಾನಿಗೆ ಬಾವಿ ನೀರನ್ನು ತುಂಬಿರ್ತಾರೆ. ಹಿಂದಿನ ದಿವಸ ಕಿರುಬದ ಪಂಜದ ಏಟನ್ನು ತಿಂದ ಹಸು ಈಗ ಮಂಕು ಬಡದ ಹಾಗೆ ನಿಂತಿರುತ್ತೆ. ಪಂಜದ ಉಗುರು ನಾಟಿ ರಕ್ತ ಸುರಿದ ಜಾಗಗಳೆಲ್ಲ ಊದ್ಕೊಂಡಿರುತ್ತೆ. ಅದು ನೆನ್ನೆಯಿಂದ ಕೂಡ ಒಂದು ಕಡ್ಡಿ ಹುಲ್ಲು ಮುಟ್ಟಿರೋದಿಲ್ಲ, ಒಂದು ಹನಿ ನೀರು ಮೂಸಿರೋದಿಲ್ಲ. ಆದರೆ ಕರ ಹತ್ರಕ್ಕೆ ಬಂದರೆ ಬಡಬಡ ಅಂತ ಒದಿತೈತೆ. ಯಾವತ್ತೂ ಯಾರನ್ನು ಒದ್ದದ್ದೇ ಅಲ್ಲ ಅಂತ ಮನೆ ಆಳು ಹೇಳ್ತಾನೆ. ಜೋಯಿಸರು ಹತ್ರ ಹೋಗ್ತಾರೆ. ಅದು ತಿವಿಯೋ ಹಾಗೆ ಸಿರ್ರನ್ನುತ್ತೆ. ಆದರೆ ಅವ್ರು ಸ್ವಲ್ಪ ದೂರ ನಿಂತು ಕೂಡಲೇ ತನ್ನ ಮಂಕು ಪಡೆದ ಮುಖವನ್ನು ಅದು ಕೆಳಗೆ ಮಾಡ್ಕೊಳ್ಳುತ್ತೆ. ಭಯ ಪಟ್ಕೊಂಡೈತೆ ಕಣ್ರಯ್ಯ ಅಂತ ಚಿನ್ನಯ್ಯ ಹೇಳ್ತಾನೆ. ಜೋಯಿಸರು ಒಳಗೆ ಬರ್ತಾರೆ. ಗೌಡಂಗೆ ಹೇಳ್ತಾನೆ, ಗೌಡಯ್ಯ ಹಿಂದ್ಗಡೆ ಬಂದು ಹಸು ಕಣ್ಣಲ್ಲಿ ನೋಡು, ಅದ್ರ ಮುಖದ ಮೇಲೂ ಕೂಡ ಉಗುರು ಊರಿದೆ. ಆ ಜಾಗದಲ್ಲಿ ನಂಜಾಗಿದೆಯೋ ಏನೋ, ನೀನೇ ನೋಡಬೇಕು, ಮತ್ತಾರಿಗೂ ತಿಳಿಯಲ್ಲ ಅಂತಾರೆ. ಅಯ್ಯ ಅದೇನಾದರೆ ಇನ್ನು ನನಗೇನಾಗಬೇಕು ಬಿಡಪ್ಪ ಅಂತ ಕಾಳಿಂಗ ಗೌಡ ಮುಖವನ್ನು ಒರೆಸ್ಕೊಂತಾನೆ, ಕಣ್ಣನ್ನು ಒರೆಸ್ಕೊತಾನೆ. ನೀನು ಹೀಗೆ ಅನ್ಬೋದ ಗೌಡಯ್ಯ? ದನಗಳ ಕಾಯಿಲೆಗೆ ನಿನ್ನ ಹಾಗೆ ಇನ್ನು ಯಾರಿಗೆ ತಾನೇ ಸರಿಯಾಗಿ ತಿಳಿಯುತ್ತೆ? ಮಗ ಅಂತೂ ಹೋದ, ಇನ್ಮೇಲೆ ಔಷಧೋಪಚಾರ ಇಲ್ಲದೆ ಆ ಗೋಮಾತೆನ ನೀನು ಸಾಯಿಸ್ತೀಯೇನೋ? ಆ ಪಾಪನು ಬಡಿಬೇಕಾ ನಿನಗೆ ಅಂತ ಇವರು ಹೇಳಿ ಲಕ್ಕವನ ಕಡೆಗೆ ತಿರುಗ್ತಾರೆ. ಗೌಡವ ಎದ್ದು ದೊಡ್ಡಿಗೆ ಬಂದು ನೋಡವ, ನೀನು ಯಜಮಾಂತಿ ಅಂತ ಹೇಳ್ತಾರೆ. ನೀನಾದರೂ ಬೆಳಗಿಂದ ಹಸು ನೋಡಬಾರ್ದಾಗಿತ್ತೇನವ ಅಂತ ಹೇಳಿದಾಗ ಗೌಡನೇ ನಿಧಾನವಾಗಿ ಮೇಲೆ ಹೇಳ್ತಾನೆ. ಜೋಯಿಸರು ಅವನು ಹಿಂದೆ ಹೋಗ್ತಾರೆ. ಗೌಡ್ತಿನೂ ಹೋಗ್ತಾಳೆ. ಹಿಂದೆ ಬಂದರೆ ಯಾರನ್ನು ಒದಿದ, ಮುಂದೆ ಬಂದರೆ ಎಂದು ಹಾಯ್ದ ಹಸು ಈಗ ಗೌಡನನ್ನು ನೋಡಿದ ತಕ್ಷಣ ಅವನಿಗೂ ಹಾಯಲಿಕ್ಕೆ ಅಂತ ತಲೆ ಅಲ್ಲಾಡಿಸುತ್ತೆ. ಆದರೆ ಅವನು ಮೂಗ್ದಾರ ಹಿಡ್ಕೊಂಡು ಅದ್ರ ಮುಖವನ್ನು ಪರೀಕ್ಷೆ ಮಾಡ್ತಾನೆ. ಜೋಯಿಸರಿಗೆ ಹೇಳ್ತಾನೆ, ನಂಜಾಗೈತೆ ಕಣಪ್ಪ, ತ್ವಾಟದ ತವಕ್ಕೆ ಹೋಗಿ ಮೂಲಿಕೆ ತರಬೇಕು ಅಂತಾನೆ. ಯಾರನ್ನಾದ್ರೂ ಕಳಿಸಪ್ಪ ಅಂತ ಜೋಯಿಸ ಹೇಳಿದಾಗ, ಯಾರಿಗೂ ಗೊತ್ತಿಲ್ಲಪ್ಪ, ನಾನೇ ಹೋಗಬೇಕು, ಓಡೆಲೆ ಹೋಗಿ ತತ್ತೀನಿ, ನೀನು ಮನೇಲೇ ಇರು ಅಂತ ಹೇಳಿಬಿಟ್ಟು ಗೌಡಯ್ಯ ದೊಡ್ಡಿ ಹಿಂಬಾಗಲಿಂದ ಬೇಗ ಹೋಗ್ಬಿಡ್ತಾನೆ. ಗೌಡತಿಗೆ ಸಮಾಧಾನ ಹೇಳಿ ಜೋಯಿಸರು ಕೂಡ ಆಕೆ ಜೊತೆಗೆ ಒಳಗೆ ಬರ್ತಾರೆ. ಕಾಳಿಂಗಣ್ಣ ಒಬ್ಬನೇ ಊರು ಹೊರಗಡೆ ಹೋಗ್ತಾ ಇರೋದನ್ನು ಕಂಡು ಒಂದಿಬ್ರು ಅವನ ಹಿಂದೆನೆ ಹೋಗ್ತಾರೆ. ತೋಟದೊಳಗಡೆ ಹೋಗಿ ಅವನು ಮೂಲಿಕೆಯನ್ನು ಕೀಳುವಾಗ ಮಾತ್ರ ಅವನು ಅವರನ್ನೆಲ್ಲ ದೂರನೇ ನಿಲ್ಲಿಸ್ತಾನೆ. ಏಕೆಂದರೆ ಔಷಧಿ ಮೂಲಿಕೆಗಳನ್ನ ಎಲ್ಲರೆದುರಿಗೂ ಕಿತ್ತು ಔಷಧವನ್ನು ಬಹಿರಂಗಪಡಿಸಬಾರದು ಅನ್ನೋ ಒಂದು ನಿಯಮ ಇರುತ್ತೆ. ಮೂಲಿಕೆಗಳನ್ನು ಕಿತ್ಕೊಂತಾನೆ. ತನ್ನ ದಟ್ಟಿ ಮಡಿಕೆಯಲ್ಲಿ ಸುತ್ತಕೊಂಡು ಮನೆಗೆ ಬಂದು ಬೆಳ್ಳುಳ್ಳಿಯ ಹಿಲುಕು, ಲವಂಗ ಮೊದಲಾದ ಔಷಧಗಳನ್ನು ಸೇರಿಸ್ತಾನೆ. ಅವೆಲ್ಲವನ್ನು ತಾನೇ ನುಣ್ಣಗೆ ಅರಿತಾನೆ. ಹಸುವಿನ ಮುಖದ ಗಾಯಕ್ಕೆ ಮೆತ್ತಾನೆ. ಅದು ಹಿಂದಿನ ದಿವಸದಿಂದ ಹುಲ್ಲು ನೀರನ್ನು ಮುಟ್ಟಿಲ್ಲ ಅನ್ನೋದನ್ನ ಕೇಳಿ ಅವನೇ ಹುಲ್ಲು ತಿನ್ಸಕ್ಕೆ ಹೋದ್ರೂ ಕೂಡ ಅದು ಬಾಯಿ ತೆಗೆಯೋದಿಲ್ಲ. ಒಳಗಿಂದ ಹೆಂಡ್ತಿನ ಕೂಗಿ ಹೇಳ್ತಾನೆ, ಹೆದರ್ಕೊಂಡು ಹಸ ಹಿಂಗಾಗಿದೆ, ಒಂದಿಟ್ಟು ನೀವಾಳಿಸ್ಬಿಟ್ಟು ಕಸಡುಗೆ ಹಚ್ಚು ಅಂತ ಹೇಳ್ತಾನೆ. ಆಕೆ ಒಳಗೆ ಹೋಗ್ತಾಳೆ. ಒಂದು ದಪ್ಪ ಹಂಚೆ ಕಡ್ಡಿಯ ಕಸ್ಪೊರ್ಕೆಯನ್ನು ತರ್ತಾಳೆ. ಹಸುವಿನ ಮುಖದ ಮೇಲೆ 3 ಸಲ ನೀವಾಳಿಸ್ತಾಳೆ. ಆನಂತರ ಅದರ ಹೂವಿನ ಕಡೆಗೆ ಬೆಂಕಿ ಹಚ್ತಾಳೆ. ಹಸುವಿನ ಮುಂದೆ ನಿಲ್ಲಿಸ್ತಾಳೆ. ಪೊರಕೆ ಚಟಪಟನೆ ಹೊತ್ಕೊಳ್ಳುತ್ತೆ. ಇಡೀ ಹಸುಗಳ ದೊಡ್ಡಿ ಜಗಜಗಿಸೋ ಹಾಗೆ ಉರಿಯೋದಕ್ಕೆ ಗಾಯ ಆಗಿದ್ದ ಹಸು ಅಲ್ಲದೆ ಇತರ ಹಸುಗಳು ಕೂಡ ಬೆದರ್ಕೊಳ್ಳುತ್ತವೆ. ಇನ್ನು ಹೆದಕ್ಕೆ ಬಿಡ್ತೈತ್ ಬಿಡು ಅಂತ ಗೌಡ ಹೇಳ್ತಾನೆ. ಆ ದಿನ ಬೆಳಗ್ಗೆ ಕೂಡ ಯಾರೂ ಹಾಲು ಕರೆದಿರೋದಿಲ್ಲ. ಈಗ ಆಳುಗಳು ಕರುಗಳನ್ನು ಮೊಲೆ ಉಣ್ಣಕ್ಕೆ ಅಂತ ಬಿಡುತ್ತಾರೆ. ಈಗಲೂ ಬಿಡುವಂತೆ ಲಕ್ಕವ ಹೇಳ್ತಾಳೆ. ಒಳಗೆ ಬಂದ ಗೌಡಯ್ಯ ಜೋಯಿಸರಿಗೆ ಹೇಳ್ತಾನೆ, ನರಸಪ್ಪ ನೀನೀಗ ಊರಿಗೆ ಹೋಗಬೇಡ, ಬೇಕಾದರೆ ಇಲ್ಲೇ ಒಂದು ಹಿಡಿ ಅಕ್ಕಿ ಕೊಡ್ತೀನಿ ಬೇಯಿಸ್ಕ ಅಂತ ಹೇಳಿದಾಗ, ಅಯ್ಯ ಅಕ್ಕಿ ಯಾರಿಗೆ ಬೇಕು ಗೌಡಯ್ಯ, ನಾನು ಇಲ್ಲಿರ್ತೀನಿ, ಪರವಾಗಿಲ್ಲ, ಬೆಳಗ್ಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಯಾರ ಕೈಲಾದರೂ ನನ್ನ ಮನೆಗೆ ಹೇಳಿ ಕಳಿಸ್ಬಿಡು ಸಾಕು ಅಂತ ಹೇಳ್ತಾನೆ. ಅವ್ರ ಮನೆಗೆ ಹೇಳಿ ಬರೋಕ್ಕೆ ಅಂತ ಒಬ್ಬ ಆಳು ಸೂಡಿಯನ್ನು ಹಚ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಈಗ ಕಾಳಿಂಗ ಗೌಡನಿಗೆ ನೀರು ಕುಡಿಬೇಕು ಅನ್ಸುತ್ತೆ. ಕೇಳಿ ತರಿಸ್ಕೊಳ್ತಾನೆ. 3/4 ತಂಬಿಗೆ ನೀರನ್ನು ಗಟ್ಟಗಟ್ಟನೆ ಕುಡಿದು
ಮೀಸೆಯನ್ನ ಮುಂಗೈಯಿಂದ ಒರೆಸ್ಕೊಳ್ತಾನೆ. ಬೆಳಗ್ಗೆಯಿಂದ ಎಲೆ ಅಡಿಕೆ ಹಾಕ್ಕೊಂಡೇ ಇರೋದಿಲ್ಲ. ತನ್ನ ಎಲೆ ಅಡಿಕೆ ಚೀಲ ತರಿಸಿ ಬಾಯಿಗೆ ಒಂದೆರಡು ಚೂರು ಅಡಿಕೆ ಎಸ್ಕೊಂಡು ಎಲೆಗೆ ಹೆಬ್ಬಟ್ಟಿಂದ ಸುಣ್ಣ ಬಳ್ಕೊಂಡು ಬಾಯಿಗೆ ಹಾಕ್ಕೊಂಡು ಹೊಗೆ ಸೊಪ್ಪನ್ನು ಅಂಗೈಯಲ್ಲಿ ಹಾಕಿ ತಿಕ್ಕಿ ಪುಡಿ ಮಾಡಿ ಬಾಯಿಗೆ ತುಂಬ್ಕೊತಾನೆ. ಜೋಯಿಸ್ರನ್ನ ಕೇಳ್ತಾನೆ, ಅಲ್ಲ ಇಷ್ಟು ಎಳೆ ಪ್ರಾಯದಾಗೆ ಹಿಂಗೆ ಕೆಟ್ಟ ಸಾವು ಸಾಯಕ್ಕೆ ನನ್ನ ಕಂದ ಏನು ಪಾಪ ಮಾಡಿತ್ತಪ್ಪ ಅಂತ ಕೇಳಿದಾಗ ಜೋಯಿಸ್ರು ಹೇಳ್ತಾರೆ, ಗೌಡಯ್ಯ ಇಷ್ಟೆಲ್ಲ ತಿಳಿದು ನೀನು ಹೀಗೆ ಹೇಳ್ಬಹುದಾ? ನಿನ್ನ ಮಗನಿಗೆ ಒಳ್ಳೆ ಮರಣ ಬಂದಿದೆ, ಕೆಟ್ಟ ಸಾವು ಅನ್ನಬಾರ್ದು ಅಂತಾನೆ. ಕಿರ್ಬದ ಕೂಟೆ ಕಡಿಸ್ಕೊಂಡು ಸತ್ರೆ ಒಳ್ಳೆ ಸಾವೇನು ಅಂತ ಗೌಡ ಕೇಳಿದಾಗ, ಸುಮ್ಮನೆ ಅವನು ಕಡಿಸ್ಕೊಂಡು ಸಾಯ್ಲಿಲ್ಲಪ್ಪ. ಗೋಮಾತೆ ಸಂರಕ್ಷಣೆಗೆ ಹೋಗಿದ್ದವನು. ಶಾಸ್ತ್ರದಲ್ಲೇ ಹೇಳಿದೆ ಅಲ್ವಾ, ಗವಾರ್ತೆ ಬ್ರಹ್ಮಣಾರ್ತೆ ವಾ ವರ್ಣಾನಾಂ ವಾಪಿ ಸಂಕರೆ ಗೃಹ್ಣೀಯಾತಂ ವಿಪ್ರವಿಶೌ ಶಸ್ತ್ರಂ ಧರ್ಮ ವ್ಯಪೇಕ್ಷೆಯ. ಅಂದರೆ ಗೋವಿನ ಸಂರಕ್ಷಣೆಗಾಗಿ ಅಥವಾ ಬ್ರಾಹ್ಮಣ ಅಥವಾ ವೈಶ್ಯನಾಗಲಿ ಶಸ್ತ್ರಧಾರಣೆಯನ್ನು ಮಾಡಬೇಕು. ಅಂಥದ್ರಲ್ಲಿ ನಿನ್ನ ಮಗ ಜಾತಿಯಲ್ಲಿ ಗೊಲ್ರವನು. ಗೋಮಾತೆನ ಉಳಿಸೋಕ್ಕೆ ಅಂತ ಹೋದ, ಉಳಿಸ್ದ. ಅವನು ಮುಂದೆ ನುಗ್ಗದೇ ಇದ್ದಿದ್ರೆ ಹಸು ಉಳಿತಾನೆ ಇರಲಿಲ್ಲ, ಉಳಿಸ್ದ. ಆದರೆ ಗಂಡಸಿನ ಹಾಗೆ ಕಿರುಬಕ್ಕೆ ಬರ್ಜಿ ಹಾಕ್ದ. ನೀನು ಅಲ್ಲಿಗೆ ಹೋಗಿ ಅದನ್ನು ಹೊಡಿದಿದ್ರು ಕೂಡ ಅದು ಸಾಯ್ತಾನೆ ಇತ್ತು. ಹಂಗೆ ಅವನು ಹಾಕಿದ್ದ. ಎಡವಟ್ಟಾಗಿ ಅವನು ಸತ್ರು ಕೂಡ ಅವನಿಗೆ ಈಗ ಸದ್ಗತಿ ಸಿಕ್ಕಿದೆ. ಇದು ನಿನ್ನ ಅದೃಷ್ಟ ಅಂತಲೇ ಅನ್ಕೋ, ಯಾಕೆಂದರೆ ಹಸುನ ಅವನು ಉಳಿಸಿದಾನೆ ಅಂತೇಳಿ ಹೇಳ್ತಾರೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.